ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು 4/12/2024. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಮೊದಲನೇದಾಗಿ ಇಂಡಿಯಾ ವಿಕ್ಸ್ 4.45 ಅಂದ್ರೆ ನಿನ್ನೆಕ್ಕಿಂತ ಒಂದು ಸ್ವಲ್ಪ ಜನಕ್ಕೆ ಇನ್ನೂ ಜಾಸ್ತಿ ನಂಬಿಕೆ ಬಂದಿದೆ, ಮಾರ್ಕೆಟು ಮೇಲ್ ಹೋಗತ್ತೆ ಅಂತ. ಮೊದಲನೇದಾಗಿ ನಿಫ್ಟಿ ಅಂತ ತಗೊಂಡ್ರೆ, ನಿಫ್ಟಿಯಲ್ಲಿ ಇವತ್ತು ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿದೆ. ಡೋಜಿ ಅಥವಾ ಸ್ಪಿನ್ನಿಂಗ್ ಟಾಪ್ ಫಾರ್ಮೇಶನ್ ಆಗಿದೆ. ಆ್ಯಂಡ್ ಇನ್ನೂ ಒಂದು ಕೀ ಪಾಯಿಂಟ್ ನಾವು ಅಬ್ಸರ್ವ್ ಮಾಡಬೇಕು, ಈ ಒಂದು ಡೋಜಿಗೆ ಸ್ಟ್ರೆಂತ್ ಇದೆಯಾ ಇಲ್ವಾ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಪ್ರೀವಿಯಸ್ ಡೋಜಿದು ಹೈ ಆ್ಯಂಡ್ ಲೋ ಇಟ್ಕೊಂಡು ಸೇಮ್ ಡೋಜಿಗೆ ನಾನು ಕನೆಕ್ಟ್ ಮಾಡ್ತೀನಿ ಇದ್ದಾಗ ಒಂದು ಸ್ವಲ್ಪ ಲೈಟಾಗಿ ಶ್ಯಾಡೋದು ಸ್ವಲ್ಪ ಕಮ್ಮಿ ಇದೆ. ಸೊ ಪ್ರಾಬಬ್ಲಿ ನಾಳೆ ಒಂದು ಡೈರೆಕ್ಷನ್ ಮೂವ್ಮೆಂಟ್ ಆಗೋ ಸಾಧ್ಯತೆಗಳಿದೆ. ಅಂದರೆ ಒಂದಾ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಒಂದೇ ಥರ ಕೆಳಗೆ ಬೀಳ್ಬೋದು, ಅಥವಾ ಮಾರ್ಕೆಟ್ ಒಂದೇ ಕಡೆ ಮೇಲ್ ಹೋಗ್ಬೋದು, ಬುಲ್ಲಿಶ್ ಟ್ರೆಂಡು. ಸೊ ಆಸ್ ಪರ್ ದಿ ವಿಂಡೋ ಫಾರ್ಮೇಶನ್, ಇಲ್ಲಿ ನಾನು ನೆನ್ನೆನೂ ಹೇಳಿದೆ, ಮೊನ್ನೆನೂ ಹೇಳಿದ್ದೆ, ಇವತ್ತು ಒಂದ್ಸತಿ ಹೇಳ್ಬಿಡ್ತೀನಿ. ನಮಗೆ ಟಾರ್ಗೆಟ್ ಇದೆ, ನಿಫ್ಟಿಲಿ ಟಾರ್ಗೆಟ್ ಇದೆ ಇಲ್ಲಿಂದ ಈ ಪರ್ಟಿಕ್ಯುಲರ್ ಪಾಯಿಂಟು, ಅಂದರೆ ಅಪ್ ಟು 25,000 ತನಕ ಹೋಗೋ ಸಾಧ್ಯತೆಗಳಿದೆ. ಅದು ಈ ವಾರನೇ ಹೋಗ್ತಾನ ಅಥವಾ ನಾಳೆ ಗಾಮಾ ಇಂಜೆಕ್ಷನ್ ಮಾಡ್ಕೊಂಡು ಹೋಗ್ತಾನ, ಏನು ಕತೆ ನಿಜವಾಗ್ಲೂ ಗೊತ್ತಿಲ್ಲ. ನಾಳೆ ನಿಜವಾಗ್ಲೂ ಮೇಲೆ ಹೋಗ್ಬಿಟ್ರೆ ದಟ್ ವಿಲ್ ಬಿ ಎ ಫ್ಯಾಂಟಾಸ್ಟಿಕ್ ಡೇ. ಇದಾಯ್ತು ನಿಫ್ಟಿ. ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಚಾಣಕ್ಯ ಸಪೋರ್ಟ್ 24,350ಕ್ಕೆ ಬೀಳಲ್ಲ ಅಂತ ಹೇಳ್ತಾ ಇದ್ದಾನೆ. ಅದೇ ಥರನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,550ಕ್ಕೆ ಹೋಗಲ್ಲ. ಆ್ಯಂಡ್ ಇವತ್ತಿನ ದಿವಸ ನಾವೇನಾದ್ರು ಟ್ರೇಡ್ ಮಾಡಿದ್ದಿದ್ರೆ ಏನು ಆಪರ್ಚುನಿಟಿ ಸಿಗ್ತಾ ಇತ್ತು? 5 ಮಿನಿಟ್ಸ್ ಚಾರ್ಟ್ ಪ್ರಕಾರ ಆ್ಯಕ್ಚುಲಿ ಫಸ್ಟ್ ಹಾಫ್ ಆಫ್ ದಿ ಮಾರ್ಕೆಟಲ್ಲಿ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋಗ್ತಾ ಇತ್ತು, ರ್ಯಾಲಿ ಬೇಸ್ ರ್ಯಾಲಿ ಕೂಡ ಆಗ್ತಿತ್ತು, ಬಟ್ ರೆಸ್ಪೆಕ್ಟ್ ಮಾಡಲಿಲ್ಲ. ಅದಾದಮೇಲೆ ಇಲ್ಲೊಂದು ಲಾಂಗ್ ಅಪ್ಪರ್ ಶ್ಯಾಡೋ ಶೂಟಿಂಗ್ ಸ್ಟಾರ್ ಆಯಿತು. ಆ್ಯಂಡ್ ದೇರ್ ವಾಸ್ ಎ ಕ್ರಿಯೇಷನ್ ಆಫ್ ಡಿಮ್ಯಾಂಡ್ ಝೋನ್. ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆದಮೇಲೆ ಒಂದು ಚಿಕ್ಕ ಸೈನ್ ಕೊಡ್ತಾನೆ ಇತ್ತು, ಪ್ರೈಸಸ್ಸು ಕೆಳಗೆ ಬೀಳತ್ತೆ ಅಂತ. ಆ್ಯಂಡ್ ಫಾರ್ಚುನೇಟ್ಲಿ ಏನಾಯಿತು, ಮಾರ್ಕೆಟಲ್ಲಿ ದೆರ್ ವಾಸ್ ಎ ವೆರಿ ಬಿಗ್ ಡ್ರಾಪ್, ಹ್ಯೂಜ್ ಆಗಿ ಬಿತ್ತು. ಆಮೇಲೆ ಆಸ್ ಯೂಶಲ್ ಮತ್ತೆ ತಾ ಪ್ರಕಾರ ಪುಲ್ ಬ್ಯಾಕ್ ಕೊಟ್ಟ. ದೆರ್ ವಾಸ್ ಎ ಮೇಜರ್ ಕರೆಕ್ಷನ್ ಮತ್ತೆ ತಾ ಪ್ರಕಾರ, ಆ್ಯಂಡ್ ದೆನ್ ಮಾರ್ಕೆಟ್ ಎಂಡೆಡ್ ಅಪ್ ಇನ್ ಸೈಡ್ ವೇಸ್. ಈ ಒಂದು ಸತಿ ಬಿದ್ದ ಮೇಲೆ ಇಲ್ಲಿ ಮೇಲೆ ಹೋದಾಗ ಒಂಥರ ಆಪರ್ಚುನಿಟಿ, ಅಥವಾ ಮೇಲೆ ಹೋಗ್ಬೇಕಾದ್ರೆ ಕೆಳಗೆ ಬಿದ್ದ ಮೇಲೆ ಒಂಥರ ಆಪರ್ಚುನಿಟಿ, ಇದು ಎರಡೂ ನಮಗೆ ಕೊಟ್ಟಿದೆ. ಸೊ ಇವತ್ತಿನ ದಿವಸ ನಿಫ್ಟಿಲಿ ಏನಾದ್ರು ಆಪರ್ಚುನಿಟಿ ಸಿಕ್ಕಿದೆ ಅಂದರೆ, ಒಂದು ಪ್ರೀವಿಯಸ್ ಡೇ ಪ್ರಕಾರ ಏನಾದ್ರು ಟ್ರೇಡ್ ಮಾಡಿ ನಮಗೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹಾಕಿದ್ರೆ ಅವ್ರಿಗೊಂದು ಸ್ವಲ್ಪ ಪ್ರಾಫಿಟ್ ಬಂದಿತ್ತು. ಆಮೇಲೆ ಸಡನ್ ಕರೆಕ್ಷನ್ ಆಯಿತು, ಆ್ಯಂಡ್ ದರ್ ವಾಸ್ ಎ ಟೈಮ್ ಡಿಕೆ, ಮೇಲೆ ಕೆಳಗಡೆ ಫ್ಲಕ್ಚುಯೇಷನ್ ಆಗಿದೆ. ಬ್ಯಾಂಕ್ ನಿಫ್ಟಿ ತಗೊಂಡ್ರೆ, ಬ್ಯಾಂಕ್ ನಿಫ್ಟಿಯ ಡೈಲಿ ಚಾರ್ಟ್ ಐ ಥಿಂಕ್ ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ಅಚೀವ್ ಆಗಿರ್ಬೇಕು ಇವತ್ತು. ನೋಡೇ ಬಿಡೋಣ, ಇನ್ ಕೇಸ್ ಮಾರ್ಕೆಟ್ ಟಾರ್ಗೆಟ್ ಅಚೀವ್ ಆಗಿದ್ಯಾ. ಹೈ ಟು ಲೋ ಕನೆಕ್ಟ್ ಮಾಡ್ಕೋತೀನಿ ನೋಡಿ. ಅಂದ್ರೆ ಇನ್ನೂ ಒಂದು ಸ್ವಲ್ಪ ಇದೆ, ಅಂದ್ರೆ 53,391, ಇಲ್ಲಿ 53,599, ಅಂದ್ರೆ ಇನ್ ಮೇ ಬಿ ಇನ್ ಅನದರ್ 50 to 100 ಪಾಯಿಂಟ್ ಸ್ವಲ್ಪ ಫ್ಲಕ್ಚುಯೇಷನ್ ಇದೆ. ನಾಳೆ ಡೆಫಿನೆಟ್ಲಿ ಅಚೀವ್ ಆಗ್ಬಿಡುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಳ್ಳೋಣ. ಮಿಡ್ ವೇ ಮೆಜರಿಂಗ್ ಗ್ಯಾಪ್ ಅಂತ ಕರೀತಾರೆ, ದಟ್ ಈಸ್ ಅ ವೆಂಟಾಸ್ಟಿಕ್ ಕಾನ್ಸೆಪ್ಟ್. ಇದ್ರ ಪ್ರಕಾರ ಪ್ರೈಸಸ್ ನಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೊಡುತ್ತೆ. ಸೊ ಇದಾಯ್ತು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ, ಸಪೋರ್ಟ್ ಬಂದ್ಬಿಟ್ಟು 52,400 ಇದೆ, ಮತ್ತು ಅದೇ ತರ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ 53,500 ರೆಸಿಸ್ಟೆನ್ಸ್. ಅಂಡ್ ಇವತ್ತಿನ ದಿವಸ ಏನು ಆಪರ್ಚುನಿಟಿ ಸಿಕ್ಕಿದೆ ಅಂತ ನಾವು ನೋಡಿದ್ರೆ, ಆಸ್ ಪರ್ ದಿ 5 ಮಿನಿಟ್ಸ್ ಗ್ರಾಫ್ ಪ್ರೈಸಸ್ ಕಂಟಿನ್ಯೂಸ್ ಆಗಿ ಇಲ್ಲೊಂದು ಈವ್ನಿಂಗ್ ಸ್ಟಾರ್ ಫಾರ್ಮೇಶನ್ ಆಗಿ ರ್ಯಾಲಿ ಬೇಸ್ ರ್ಯಾಲಿ ಹೋಗಿದೆ. ಅಂಡ್ ದೆನ್ ದರ್ ಇಸ್ ಅ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಆನ್ ದಿಸ್ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್. ಸಾಲಿಡ್ ಡಿಮ್ಯಾಂಡ್ ಝೋನ್, ತುಂಬಾ ಸಾಲಿಡ್. ಅಲ್ಲಿಂದ ನೋಡಿ ಪ್ರೈಸ್ ಯಾವ ತರ ಕಂಟಿನ್ಯೂಸ್ ಆಗಿ ಮೇಲೆ ಹೋಗಿದೆ, ವೆರಿ ಸಾಲಿಡ್ ಡಿಮ್ಯಾಂಡ್ ಝೋನ್. ಆಮೇಲೆ ಇಲ್ಲಿ ಈವ್ನಿಂಗ್ ಸ್ಟಾರ್ ಫಾರ್ಮೇಶನ್ ಆಗಿದೆ. ಈವ್ನಿಂಗ್ ಸ್ಟಾರ್ ಆದ್ಮೇಲೆ ಕೂಡ ಅಲ್ಲಿಂದ ಪ್ರೈಸ್ ಬಿದ್ದಿದ್ಯಾ, ಎಲ್ಲರೂ ಚಾನ್ಸಸ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ. ಆಲ್ಮೋಸ್ಟ್ ಒನ್ ಟಿಕ್ ಅಷ್ಟೇ, ಜಸ್ಟ್ ಒನ್ ಟಿಕ್ ಅಲ್ಲಿ ಇಲ್ಲಿ ಬಂದಿದೆ, ಬಟ್ ಸಪ್ಲೈ ಝೋನ್ ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಸೊ ಆಸ್ ಪರ್ ದಿಸ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಮತ್ತೆ ಒಂದು ಸ್ವಲ್ಪ ಟೆಂಪರರಿ ಆಗಿ ಮೇಲೆ ಹೋದಂಗೆ ಹೋಗಿ ಕೆಳಗೆ ಬರ್ಬೋದು. ಪ್ರೈಸಸ್ ಮೋಸ್ಟ್ಲಿ ಬ್ಯಾಂಕ್ ನಿಫ್ಟಿ ನಾಳೆ ಸೈಡ್ ವೇಸ್ ಆಗೋ ಸಾಧ್ಯತೆಗಳಿದೆ, ನೋಡೋಣ. ಯಾಕೆ ಇನ್ನೊಂದು ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ತಗೊಂಡ್ರು ಕೂಡ 1 2 3 4 5 6 7 8 9 10 11 12 13 ಆದ್ಮೇಲೆ ದರ್ ವಾಸ್ ಅ ಪುಲ್ ಬ್ಯಾಕ್. ಸೊ ಬಿಕಾಸ್ ಆಫ್ ರೆಕಾರ್ಡಿಂಗ್ ಆಫ್ ಸೆಷನ್, ಅದರಿಂದ ಕೂಡ ನಮಗೆ ಒಂದು ಹೆವಿ ಡೌನ್ ಸೈಡ್ ನೋಡೋ ಸಾಧ್ಯತೆಗಳಿತ್ತು. ಬನ್ನಿ ನೆಕ್ಸ್ಟ್ ಮೂರನೇದಾಗಿ ನಿಫ್ಟಿ ಫೈನಾನ್ಸ್ ನೋಡೋಣ. ನಿಫ್ಟಿ ಫೈನಾನ್ಸ್, ನಿಫ್ಟಿ ಫೈನಾನ್ಸ್ ಅಲ್ಲೂ ಕೂಡ ಸೇಮ್ ಮೊಮೆಂಟಮ್, ಸೇಮ್ ಪ್ಯಾಟ್ರನ್, ಸೇಮ್ ಸ್ಟ್ರಾಟಜಿ. ಆದರೆ ನಮ್ಮ ಟಾರ್ಗೆಟ್ ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟ್ ಅಚೀವ್ ಆಗೋಗ್ಬಿಟ್ಟಿದೆ.
ಆ್ಯಂಡ್ ಈಗ ಸೆಕೆಂಡ್ ಟಾರ್ಗೆಟ್ಗೆ ಆಲ್ಮೋಸ್ಟ್ ಇನ್ ದ ಮೇಕಿಂಗ್, ಅಂದರೆ 24,600, ಈಗ 24,000, ಇನ್ನೊಂದು 100 ಪಾಯಿಂಟ್ಸ್ ಇದೆ ನಮ್ಮ ಟಾರ್ಗೆಟ್ ಅಚೀವ್ ಆಗಲಿಕ್ಕೆ, ಕರೆಕ್ಟ್ ಅಲ್ವಾ? ಸೊ ಇದು ಫಿನ್ ನಿಫ್ಟಿಯ ಸಪೋರ್ಟ್ ಅಂತ ತಗೊಂಡ್ರೆ 24,050 ಮತ್ತು 24,750, 24,750 ಅದಲ್ಲೇ ಇವತ್ತಿನ ದಿವಸ ಒಳ್ಳೆ ಸಾಲಿಡ್ ಆಪರ್ಚುನಿಟಿ ಕೊಟ್ಟಿದ್ದ. ಆಸ್ ಪರ್ ದ 5 ಮಿನಿಟ್ಸ್ ಗ್ರಾಫ್ ಅಂತ ತಗೊಂಡ್ರೆ ಇಲ್ಲಿ ರ್ಯಾಲಿ ಇಲ್ಲ ಆಗಿದೆ ಸ್ಪಿನ್ನಿಂಗ್ ಟಾಪ್ ಪ್ರಕಾರ. ಆ್ಯಂಡ್ ದೆನ್ ಇಫ್ ಐ ಆಮ್ ಜಸ್ಟ್ ಟ್ರೈಂಗ್ ಟು ಕನೆಕ್ಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್, ದೇರ್ ವಾಸ್ ಅ ಹೆವಿ ಮೊಮೆಂಟಮ್. ಅಲ್ಲಿಂದ ಪ್ರೈಸಸ್ ಕಂಟಿನ್ಯೂಸ್ ಆಗಿ ಶೂಟ್ ಆಗಿದೆ. ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿತ್ತು, ಆದರೆ ಸಪ್ಲೈ ಝೋನ್ ಬಂದಿಲ್ಲ. ಸೊ ಇದಾಯಿತು ನಿಫ್ಟಿ ಫೈನಾನ್ಸ್ನ 5 ನಿಮಿಷದ ಗ್ರಾಫು. ಫಾಲೋಡ್ ಬೈ ಮಿಡ್ ಕ್ಯಾಪ್ ನಿಫ್ಟಿ ಅಂತ ತಗೊಂಡ್ರೆ ಡೈಲಿ ಚಾರ್ಟ್ ಪ್ರಕಾರ ನಮ್ಮ ಟಾರ್ಗೆಟ್ ಅಚೀವ್ ಆಗೋಗಿ ಇನ್ನೂ ಫರ್ದರ್ ಮೇಲೆ ಹೋಗಿದ್ದಾರೆ ಮಾರ್ಕೆಟು. ಸೊ ಪ್ರೈಸಸ್ ಸ್ವಲ್ಪ ದಿವಸ ಹೈ ಆ್ಯಂಡ್ ಲೋ ಮತ್ತು ಸೈಡ್ ವೇಸ್ ಆಗೋ ಸಾಧ್ಯತೆಗಳಿದೆ. ಎಲ್ಲಿ? ಆಸ್ ಪರ್ ದ ಮಿಡ್ ಕ್ಯಾಪ್ ನಿಫ್ಟಿ ಒಂದು ರೈಸಿಂಗ್ ವಿಂಡೋ ಕೂಡ ಆಗಿದೆ, ನೋಡೋಣ. ಮತ್ತು ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ 12,575 ಮತ್ತು ರೆಸಿಸ್ಟೆನ್ಸ್ ಬಂದು 12,925 ನಮ್ಮ ರೆಸಿಸ್ಟೆನ್ಸು. ಆ್ಯಂಡ್ ಇವತ್ತಿನ ದಿವಸ ನಾನು ಏನಾದ್ರು ಟ್ರೇಡಿಂಗ್ ಆಪರ್ಚುನಿಟಿನ ತಗೊಳ್ತೀನಿ ಅಂತ ಹೇಳಿದ್ರೆ, ಲಾಂಗರ್ ದ ಶಾಡೋ ಸ್ಟ್ರಾಂಗರ್ ಇಸ್ ದ ರಿವರ್ಸಲ್. ಸಾಲಿಡ್ ಮಾರ್ನಿಂಗ್ ಸ್ಟಾರ್ ಆಗಿತ್ತು, ಬಟ್ ಡಿಮ್ಯಾಂಡ್ ಝೋನ್ ಅಂತ ಏನೂ ಕ್ರಿಯೇಟ್ ಆಗಿಲ್ಲ. ಅದ್ರ ಪ್ರಕಾರ ನಾವು ಪ್ರಾಬಬಲಿ ವಿ ಕುಡ್ ಹ್ಯಾವ್ ಟೇಕನ್ ಎ ಟ್ರೇಡ್ ಈ ಜಾಗದಲ್ಲಿ ಅಥವಾ ಈ ಜಾಗದಲ್ಲಿ ಎಲ್ಲೋ ಒಂದು ಕಡೆ ತೆಗೆದಿಟ್ಕೊಂಡಿರ್ಬೋದಾಗಿತ್ತು. ಪ್ರಾಫಿಟ್ ಒಳ್ಳೆ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಅದು ಬಿಟ್ಟರೆ ಬೆಳಗ್ಗೆ ಫಸ್ಟ್ ಹಾಫಲ್ಲಿ ಏನಾದ್ರು ಟ್ರೇಡಿಂಗ್ ಆಪರ್ಚುನಿಟಿ ಇತ್ತು ಅಂದರೆ ಅಂಥದ್ದೇನು ನಂಗೆ ಆಪರ್ಚುನಿಟಿ ಕಾಣಿಸ್ತಾ ಇಲ್ಲ. ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಎಲ್ಲೂ ಇಲ್ಲ ಅಂಥದ್ದೇನು ಸಾಲಿಡ್ ಆಪರ್ಚುನಿಟಿ ನಂಗೆ ಇಲ್ಲ ಅಲ್ಲಿ. ಆ್ಯಂಡ್ ಈ ಮಾರ್ನಿಂಗ್ ಸ್ಟಾರ್ದು ಲಾಂಗ್ ಲೋಯರ್ ಶಾಡೋ ಇದೆಯಲ್ಲ, ದಿಸ್ ವಾಸ್ ವೆರಿ ಸಾಲಿಡ್ ಒನ್. ಪ್ರೈಸ್ ಸಿಕ್ಕಾಪಟ್ಟೆ ರಿಜೆಕ್ಷನ್ ಆಗಿ ಅಲ್ಲಿಂದ ಮೇಲ್ ಬಂದಿದೆ. ದಿಸ್ ವಾಸ್ ಎ ವೆರಿ ಗುಡ್ ಪ್ರಾಫಿಟ್. ಸೊ ಇದಾಯಿತು ಮಿಡ್ ಕ್ಯಾಪ್ ನಿಫ್ಟಿ. ಸೆನ್ಸೆಕ್ಸ್ ಅಂತ ತಗೊಂಡ್ರೆ ಸೆನ್ಸೆಕ್ಸ್ಗೆ ಡೈಲಿ ಚಾರ್ಟ್ ಪ್ರಕಾರ ಅಲ್ಲಿ ಕೂಡ ಡೋಜಿ ಆಗಿದೆ. ಆ್ಯಂಡ್ ಟಾರ್ಗೆಟ್ ಇಟ್ಟಿದ್ದೀವಿ 82,647 ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಸ್ಟಿಲ್ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್. ಆ್ಯಂಡ್ ಆಸ್ ಪರ್ ದಿ 5 ಮಿನಿಟ್ಸ್ ಗ್ರಾಫು ಇವತ್ತಿನ ದಿವಸ ಆಪರ್ಚುನಿಟಿ ಅಂತ ಅದೇನು ಇಲ್ಲ ಅಂತ ಅನ್ಸತ್ತೆ. ನೋಡೇ ಬಿಡೋಣ. ಇಲ್ಲಿ ಶೂಟಿಂಗ್ ಸ್ಟಾರು ಡಿಮ್ಯಾಂಡ್ ಝೋನ್ ಈ ಕಡೆ ಇದೆಯಾ? ಇಲ್ಲ, ಡಿಮ್ಯಾಂಡ್ ಝೋನ್ ಇಲ್ಲ ಅಲ್ಲಿ. ಬಟ್ ಸ್ಟಿಲ್ ದರ್ ವಾಸ್ ಎ ಬಿಗ್ ಡ್ರಾಪ್. ಆಮೇಲೆ ಇಲ್ಲಿ ಒಂದು ಫಾರ್ಮೇಷನ್ ಆಯಿತು, ಈವ್ನಿಂಗ್ ಸ್ಟಾರ್ ಫಾರ್ಮೇಷನು. ಆ್ಯಂಡ್ ದೆನ್ ಜಸ್ಟ್ 1 ಟಿಕ್ ಅಷ್ಟೇ ನನ್ನ ಪ್ರಕಾರ. ನೋಡಿ, 1 ಟಿಕ್ಕಲ್ಲಿ ಆರ್ಡರ್ ಗಾಟ್ ಜಸ್ಟ್ ಒಂದು ಸ್ವಲ್ಪ ಚಿಕ್ಕ ಆರ್ಡರ್ ಟ್ರಿಗರ್ ಆಗಿರುತ್ತೆ. ಆ್ಯಂಡ್ ಪ್ರಾಬಬ್ಲಿ ದ ಪ್ರೈಸಸ್ ವುಡ್ ಹ್ಯಾವ್ ಗಾನ್ ಅಪ್. ಸೊ ಇದಾಯಿತು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇಂಪ್ಲೈಡ್ ವೊಲಟಾಲಿಟಿ ಪ್ರಕಾರ ಯಾವುದೇ ಥರ ಟ್ರೇಡ್ಸ್ ನನಗೆ ಕಾಣಿಸ್ತಾ ಇಲ್ಲ ಸ್ಟಾಕ್ನಲ್ಲಿ. ಇನ್ ಕೇಸ್ ಆ ಥರದ್ದು ರಿಲೇಟೆಡ್ ಯಾವ್ದಾದ್ರು ಇತ್ತು ಅಂದರೆ ಡೆಫಿನೆಟ್ಲಿ ಹೇಳ್ತೀನಿ. ಇನ್ಯಾವ್ದಾದ್ರು ಸ್ಟಾಕ್ ಅನಾಲಿಸಿಸ್ ಬೇಕು ಅಂದರೆ ನಾವು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಆದಮೇಲೆ ಕೂಡ ಅದ್ರ ಬಗ್ಗೆ ರಿಸರ್ಚ್ ಆ್ಯಂಡ್ ರಿವ್ಯೂ ಮಾಡ್ತೀವಿ. ಸ್ನೇಹಿತರೆ, ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದಿರೋ ಸ್ಟಾಕ್ಸ್ಗಳೆಲ್ಲ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಪ್ರಾಬಬ್ಲಿ ವೆರಿ ಸೂನ್ ಇವತ್ತಿನ ದಿವಸ ಅಥವಾ ನಾಳೆ ದಿವಸ ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆ ಅಪ್ಲೋಡ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಎವ್ರಿವನ್. ಟೇಕ್ ಕೇರ್. ಹ್ಯಾಪಿ ಟ್ರೇಡಿಂಗ್. ಆಲ್ ದಿ ಬೆಸ್ಟ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.